ಹಾಗೆ ಮಾತಾಡಿದ ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ರಾಯಲ್ ರಾಜರ್ಸ್ ತಂಡ ಮೊದಲ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಳ್ತಾ ಇದೆ. ದಾಳಿಯಲ್ಲಿ ಭಾಗದಲ್ಲಿ ನವಚೇತನ ಆಡಿದ ಪಂದ್ಯದಲ್ಲಿ ಒಂದು ಗೆಲುವನ್ನು ದಾಖಲಿಸಿಕೊಂಡಂತ ತಂಡಗಳು ಇದೀಗ ಗೆಲುವಿನ ಅನಿವಾರ್ಯತೆಯನ್ನು ಮಾಡಿಕೊಂಡಿರ್ತಕ್ಕಂಥ ಎರಡು ತಂಡಗಳು ಕೂಡ ಆರಂಭಿಕ ದಾಳಿಗೆ ಎಂಟ್ರಿ ಕೂಡ ಆಗ್ತಾ ಇದೆ. ಒಂದನೇ ನಿಮಿಷ ಇನ್ನೊಂದೆಡೆ ನಿತೀಶ್ ರಾಜಶೇಖರ್ ಭಾಗದಲ್ಲಿ ಪ್ರಜ್ವಲ್ ಭಾಗದಲ್ಲಿ ಮೊದಲ ಚೆಂಡು ಸಾಕಷ್ಟು ತವರಿಂದ ಕಳೆದ ಪಂದ್ಯದಲ್ಲಿ ಕೂಡ ನಿಶಾಂತ್ ಸಾಕಷ್ಟು ಭರ್ಜರಿಯಾಗಿ ಎಲೆಕ್ಸ್ ಆರಂಭವನ್ನು ಕಂಡಿರ್ತಕ್ಕಂಥ ಆಟಗಾರ. ಈ ಬಾರಿ ಕೂಡ ಯಾವ ರೀತಿ ಆಟವನ್ನು ಆಡ್ತಾ ಇರೋದು ಕಾಪಾಡಲಾಗಿದೆ. ನಿಶಾಂತ್ ಎದುರಿಸ ಮೊದಲ ಚೆಂಡು ಚುಕ್ಕಾಯಿಸ್ತವನ್ನ ಎದುರಿಸಿದ್ರು. ಎರಡನೇ ಬಾರಿಗೆ ಮತ್ತೆ ಪ್ರಜ್ವಲ್ ಓಟದ ಸೇರ್ಪಡೆ ನಿಶಾಂತ್ ದಾಳಿ ಮುಖಾಂತರವಾಗಿ ಬರ್ತಾ ಇದೆ. ಒಂದಕ್ಕೆ ಆರಂಭಿಕ ಓವರ್ ಚಾಲ್ತಿಯಲ್ಲಿದೆ. ನಿತೇಶ್ ಶೇಖರ್ ಭಾಗದಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದರ ಗಳಿಗೆ ಸಂಖ್ಯೆಯಲ್ಲಿ ಕಾಡ್ತಾ ಇದೆ. ಆರಂಭಿಕ ಓವರಿನ 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ನಾಲ್ಕನೇ ಬಾರಿಗೆ ಮೂಲಕವಾಗಿ ಮತ್ತೆ ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎರಡು ಎಸೆತಗಳು ಬಾಕಿ ಇದೆ. ಸಾಕಷ್ಟು ತಮರಿಗೆ ಎಸೆತ. ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರಜ್ವಲ್ ಆರಂಭಿಕ ಓವರಿನ ಕೊನೆಯ ಒಂದೆಸ ಬಾಕಿ ಇದೆ. ಕೇವಲ ಅಂಕಿಅಂಶಗಳ ಪಟ್ಟಿಯಲ್ಲಿ ಒಂದು ದಾಖಲಾಗ್ತಾ ಇದೆ. ಆಯ್ದ ಒಂದೊಂದು ಪಂದ್ಯದಲ್ಲಿ ಜಯವನ್ನು ದಾಖಲಿಸಿಕೊಂಡಂತ ತಂಡಗಳು ಈ ನಡುವೆ ಸ್ಕ್ವಾಡ್ ಭಾಗದ ಮೇಲೆ ಒಂದೊಂದು ಸೇರ್ಪಡೆ ದೋಟದ ಸೇರ್ಪಡೆಯೊಂದಿಗೆ ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 2 ಓಟವನ್ನು ದಾಖಲಿಸಿಕೊಂಡಂತ ಆಟಗಾರರು ನವಚೇತನ ಕ್ರಿಕೆಟರ್ಸ್ ಎರ್ಮಾಳು ವಿರುದ್ಧವಾಗಿ ರಾಯಲ್ ರಾಜರ್ಸ್ ತಂಡಗಳ ಮಧ್ಯೆ ದಿನದ 6ನೇ ಪಂದ್ಯಾಟವನ್ನು ಕಾಣ್ತಾ ಇದೆ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಸನಿತೇಶ್ ಭಾಗದಲ್ಲಿ ನಿತೀಶ್ ನಾಯ್ಕರ್ ಭಾಗದಲ್ಲಿ ಭರವಸೆ ಆಟಗಾರರು ಮತ್ತೆ ಬೆಳೆಸುವ ಪ್ರಯತ್ನದ ಮುಂದುವರಿಕೆಯನ್ನ ಮಾಡಿದ್ರು ಕೂಡ ನಿರೀಕ್ಷಿತ ಮಟ್ಟದ ಹೊಡೆತಗಳು ಬರ್ತಾ ಇಲ್ಲ. ನಿತೀಶ್ ದಾಂಡಿಗೆ ಕಳೆದ 2 ಪಂದ್ಯದಲ್ಲಿ ಕೂಡ ಸೋಲ್ಮಡಿ ಕಲಪೆ ಆಟವನ್ನು ಆಡಿದ್ರು. ಮತ್ತೆ ತೀರಾ ಹೊರ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ವೈಡ್ ಮುಖಾಂತರವಾಗಿ ಕಳೆದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಮಿಡ್ವಿಕೆಟ್ ಭಾಗದ ಮೇಲೆ ನಿತೀಶ್ ದಾಂಡಿ ಮುಖಾಂತರವಾಗಿ ಸೇರ್ಪಡೆಯನ್ನು ಕಾಣ್ತಾ ಇದೆ. 4 ಅಂಕಿಅಂಶಗಳ ಪಟ್ಟಿಯಲ್ಲಿ ಮತ್ತೆ ಅತಿರಿಕ್ತ ಓಟಗಳ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟು ಸತತವಾಗಿ 2 ಅತಿರಿಕ್ತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುವ ಮುಖಾಂತರವಾಗಿ ಕಳೆದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಮತ್ತೆ ಬೆಳೆಸಿನ ಹೊಡೆತ ಕ್ಷೇತ್ರ ಕ್ಷೇತ್ರದ ಮುಖಾಂತರವಾಗಿ ನಿಶಾಂತ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಯಶಸ್ಸು ಬರ್ತಾ ಇದೆ ರಾಯಲ್ ರಾಜರ್ಸ್ ತಂಡಕ್ಕೆ. ನಿಶಾಂತ್
ಮತ್ತೆ ಕ್ರಮಾಂಕದ ದಾಳಿಗಳ ಪರಿಚಯವನ್ನು ಕಾಡ್ತಾ ಇದೆ ಅಶ್ರಫ್. ವೈಡ್ ಬಾಲ್ ಅಗಲ ಚಿತ್ರ ಸೂಚನೆ ಮತ್ತೆ ಕಾಡ್ತಾ ಇದೆ. ಮೂರನೇ ಅತಿರಿಕ್ತ ಮಟ್ಟಗಳಿಗೆ ಅವಕಾಶವನ್ನು ಮಾಡಿಕೊಂಡಂತ ಸನ್ನಿಧಿ ಎಸ್ಸಿಗಾರಿಕೆ ಭಾಗ ಮತ್ತೆ ಬೆಳೆಸಿದ ಪ್ರಯತ್ನ ಮುಖಾಂತರವಾಗಿ ಎರಡನೇ ಎಸ್ಎಸ್ಎಲ್ ಬರ್ತಾ ಇದೆ ರಾಯಲ್ ರಾಕರ್ಸ್ ತಂಡಕ್ಕೆ. ನವಚೇತನ ಕ್ರಿಕೆಟರ್ಸ್ ನಿರ್ಮಾಣ ತಂಡ ಆರಂಭಿಕ ಹಂತದಲ್ಲಿ ನಿಶಾಂತ್ ವಿಕೆಟ್ ಅನ್ನು ಕಳ್ಕೊಂಡೆ. ಎರಡನೇ ವಿಕೆಟ್ ರೂಪದಲ್ಲಿ ಅಶ್ರಫ್ ವಿಕೆಟ್ ಅನ್ನು ಕಳ್ಕೊಂಡಂತ ನವಚೇತನ ಕ್ರಿಕೆಟರ್ಸ್ ಕ್ರಮಾಂಕದ ದಾಂಡಿಗಳ ಪರಿಚಯವನ್ನು ಕಾಡ್ತಾ ಇದೆ. ವಿಜಯ್ ನಾಸ್ಟ್ರೈಕರ್ ಭಾಗದಲ್ಲಿ ಪೂರ್ಣಾಂಕದಲ್ಲೇ ಸೇರ್ತಕ್ಕಂಥ ಚೆಂಡು ಕೇವಲ ಒಂದೋಟದ ಸೇರ್ಪಡೆ ಸಾಕಷ್ಟು ತಮ್ಮನಿಂದ ಹೊಡೆತವನ್ನೆಲ್ಲ ಕಲಿಸಿದ್ರು. ಅದು ಕೂಡ ಅದು ನಿಕ್ಲಾಡಿಯಲ್ಲಿ ಆಗಿರೋದ್ರಿಂದ ಓಟಕ್ಕೆ ಸೀಮಿತಗೊಂಡಿರ್ತಕ್ಕಂಥ ತಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಎರಡನೇ ಮತ್ತೆ ಕ್ಷಣಕಾಲದಲ್ಲಿರುವಂತ ಚೆಂಡು ಮೂರನೇ ಎಸ್ಎಸ್ ಬರ್ತಾ ಇದೆ ಸನ್ನಿ ಬೇಸಗಾರಿಕೆ ಭಾಗದಲ್ಲಿ. ಎರಡನೇ ಓವರ್ನಲ್ಲಿ ಬೇಸಗಾರಿಕೆ ಭಾಗದಲ್ಲಿ ಸತತವಾಗಿ 3 ವಿಕೆಟ್ ಅನ್ನು ಪಡ್ಕೊಂಡಂತ ಸಾಕಷ್ಟು ತಮ್ಮ ಬೇಸಗಾರಿಕೆ ಭಾಗವನ್ನು ಸಂಘಟಿಸಿದ್ರು. ಸತತವಾಗಿ ವಿಕೆಟ್ಗಳು ಓಡುತ್ತಾ ಇದೆ ನವಚೇತನ ಇನ್ನಿಂಗ್ಸ್ನಲ್ಲಿ. ಹೊಸ ದಾಳಿಗಳ ಪರಿಚಯವನ್ನು ಕಾಣ್ತಾ ಇದೆ ಸಂತೆ. ಅಜಿತ್ ಬೇಸಗಾರಿಕೆ ಭಾಗದಲ್ಲಿ ಸಂದೀಪ್ಗೆ ಸೇರ್ತಕ್ಕಂಥ ಚೆಂಡು ಸೀಮಾರೆಗಳ ಭಾಗದಲ್ಲಿ ಸಿಕ್ಸರ್. ಸೇರ್ಪಡೆಯ ಸಂದೀಪ್ ದಾಳಿಯ ಮುಖಾಂತರವಾಗಿ ಮುಖಾಂತರವಾಗಿ ಅಂಶಗಳ ಪಟ್ಟಿಯಲ್ಲಿ ಗಮನಿಸಿಕೊಳ್ಳಿ. ನನ್ನ ಮೊತ್ತ 13ಕ್ಕೆ ತಲುಪ್ತಾ ಇದೆ. ನವಚೇತನ ಅಂಕಿಅಂಶಗಳ ಪಟ್ಟಿಯಲ್ಲಿ 13ಕ್ಕೆ 3 ವಿಕೆಟ್ ಅನ್ನು ಕಳ್ಕೊಂಡಂತ ನವಚೇತನ ಕ್ರಿಕೆಟರ್ ಮತ್ತೆ ಅಜಿತ್ ಬೇಸಗಾರಿಕೆ ಭಾಗದಲ್ಲಿ ಮತ್ತೆ ಹೊರಟ ಸತತವಾಗಿ ಸಿಕ್ಸರ್. ಎರಡನೇ ಸಿಕ್ಸರ್ ಸಂತೆ ದಾಳಿಯ ಮುಖಾಂತರವಾಗಿ ದಾಖಲಾಗ್ತಾ ಇದೆ. ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. Everybody jump! What? ಸತತವಾಗಿ 2 ಎದುರಿಸಿ ಚೆಂಡುಗಳ ಮುಂದೆ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು ಸಂದೆ. ಮೂರನೇ ಚೆಂಡು ಅಡ್ಡ ಚೆಂಡು ವೈಡ್ ಬಾಲ್. ಅತಿರಿಕ್ತ ಆಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು ಅಜ್ಜಿ. ತನ್ನ ಮೊತ್ತ 20ಕ್ಕೆ ತಲುಪ್ತಾ ಇದೆ.
ಆರಂಭಿಕ ಹಂತದಲ್ಲಿ ಕುಸಿತವನ್ನ ಕಂಡು ಕೂಡ ಸಂದೀಪನ ಎರಡು ಭರ್ಜರಿ ಶಿಕ್ಷಣದೊಂದಿಗೆ ಈಗಾಗಲೇ 20 ಓಟವನ್ನು ದಾಖಲಿಸಿಕೊಳ್ತಾ ಇದೆ ನವಚೇತನ ಕ್ರಿಕೆಟರ್. ಮತ್ತೆ ಬೆಳೆಸಿನ ಓಟವನ್ನು ದಾಖಲಿಸುವ ಪ್ರಯತ್ನ, ಮತ್ತೆ ಮಿಡ್ ವಿಕೆಟ್ ಭಾಗದ ಮೇಲೆ ಒಂದೋಟದ ಸೇರ್ಪಡೆ. ಸಂದೀಪ ದಾಳಿಗೆ ಬರ್ತಾ ಇದೆ. ತನ್ನ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಈಗಾಗಲೇ ಮೂರನೇ ಓವರಿನ 4ನೇ ಎಸೆತಕ್ಕಾಗಿ ಅಜಿತ್ ಐಸಿಗಾರಿಕೆ ಭಾಗದಲ್ಲಿ ಮತ್ತೆ ಬೀಸುವ ಪ್ರಯತ್ನ. ನಿದೇಶನ ನಿರೀಕ್ಷಿತ ಮಟ್ಟದ ಹೊಡೆತಗಳು ಬರ್ತಾ ಇಲ್ಲ. ನಿದೇಶನ ದಾಳಿಗೆ ರೋಗರಹಿತವಾಗಿ ಎಸೆತಕ್ಕಂಥ ಎಸೆತ ಮೊತ್ತ 21ರ ಗಂಟೆಯಲ್ಲಿ ಸ್ಥಗಿತತೆಯನ್ನು ಕಾಡ್ತಾ ಇದೆ. ಮೂರನೇ ಓವರ್ ಇನ್ನು ಕೂಡ 2 ಎಸೆತಗಳು ಬಾಕಿ ಇದೆ. ಪಂಚಮ ಎಸೆತಕ್ಕಾಗಿ ಅಜಯ್ ಮಧುಗಿರಿಸಿನ ಹೊಡೆತವನ್ನು ದಾಖಲಿಸುವ ಮತ್ತೆ ಪ್ರಯತ್ನಗಳು. ಮತ್ತೆ ನಿರ್ದೇಶನ ದಾಳಿಯ ಮುಖಾಂತರವಾಗಿ ನಿರೀಕ್ಷಿತ ಮಟ್ಟದ ಹೊಡೆತಗಳು ಬರ್ತಾ ಇಲ್ಲ. ಚೊಕ್ಕೆ ಎತ್ತುವನ್ನ ದಾಖಲಿಸಿಕೊಂಡ್ರು ಅಜಯ್. ಆರಂಭಿಕ 2 ಚೆಂಡುಗಳ ಮುಂದೆ ಸತತವಾಗಿ ಸಿಕ್ಸರ್ ಅನ್ನು ಬಿಟ್ಟುಕೊಂಡ್ರು ಕೂಡ ಆ ಬಳಿಕ ಸಾಕಷ್ಟು ಉತ್ತಮ ರೀತಿಯಲ್ಲಿ ಲಯಬದ್ಧವಾಗಿರ್ತಕ್ಕಂಥ ಎಸೆಗಾರಿಕೆಯನ್ನು ಸಂಘಟಿಸಿದ್ರು. ಕೊನೆಯ ಚೆಂಡಿಗಾಗಿ 3ನೇ ಓವರಿನ ಅಂತಿಮ 1 ಎಸೆತ ಬಾಕಿ ಇದೆ ಅಜಿತ್ ಎಸೆಗಾರಿಕೆ ಭಾಗದಲ್ಲಿ. ಹೊತ್ತು ದಾಖಲಿಸುವ ಪ್ರಯತ್ನ ಸೀಮಾಳೆಗಳ ಭಾಗದಲ್ಲಿ ಸತತ ಪ್ರಯತ್ನಗಳ ನಡುವೆ 3ನೇ ಓವರ್ನ ಕೊನೆಯ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಮುಕ್ತಾಯಗೊಂಡ 3 ಓವರ್ಗಳ ಬಳಿಕ ಅಂಕಿಅಂಶಗಳ ಪಟ್ಟಿಯಲ್ಲಿ 27 ಓಟಗಳನ್ನು ದಾಖಲಿಸ್ತಾ ಇದೆ ನವಚೇತನ ಕ್ರಿಕೆಟರ್ಸ್. ಸಂದೀಪನ 2 ಭರ್ಜರಿ ಸಿಕ್ಸರ್ಗಳು, ನಿರ್ದೇಶನ 1 ಭರ್ಜರಿ ಸಿಕ್ಸರ್ಗಳು, 27 ಒಟ್ಟಾರೆಯಾಗಿ ತಂಡ ಮೊತ್ತ. ತುಕಾರ ಅಂತಿಮ ಓವರ್ ಎಸೆಗಾರಿಕೆ ಭಾಗದಲ್ಲಿ ಮಧ್ಯ ವಿರುದ್ಧ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸಂದೀಪ್ ಒಂದೋಟದ ಸೇರ್ಪಡೆ. ಮೊತ್ತ 28ಕ್ಕೆ ತಲುಪ್ತಾ ಇದೆ. ಇದು ಕೂಡ ಇನ್ನಿಂಗ್ಸ್ ಮುಕ್ತಾಯಕ್ಕೆ 5 ಎಸೆತಗಳು ಬಾಕಿ ಇದೆ ನವಚೇತನ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಅದೇ ಕ್ಷಣಕಾಲ ಕಾರ್ಯವಿದೆ. ಮೂಲಕವಾಗಿ ನಿತೀಶ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 4ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 4ನೇ ಎಸ್ಎಸ್ ಅನ್ನ ಕಂಡುಕೊಳ್ತಾ ಇದೆ ರಾಯಲ್ ರಾಕರ್ಸ್ ಕಿರ್ಮಾಳು ಕ್ರಿಕೆಟರ್ಸ್. ಸಾಕಷ್ಟು ಉತ್ತಮ ರೀತಿಯ ಟೆನ್ನಿಸ್ ಬಾಲಿನ ಓರ್ವ ಉತ್ತಮ ಆಟಗಾರ ಸಭೆ ಮತ್ತೆ ತುಕಾರ. ಬೇರೊಂದು ಹಾಕುವ ಪ್ರಯತ್ನ. ಸಂದೀಪ್ ಸೀಮಾಳೆಗಳ ಭಾಗದಲ್ಲಿ ಸಿಕ್ಸರ್. 6 ಸೇರ್ಪಡೆ. ಸಂದೀಪ್ ದಾಳಿಯ ಮುಖಾಂತರವಾಗಿ 3ನೇ ಸಿಕ್ಸರ್ ದಾಖಲಾಗ್ತಾ ಇದೆ. ಅಂಕಿಅಂಶಗಳ ಬಗ್ಗೆ
ಮಧ್ಯವಿರಿಸಿದ ಹೊಡೆದವನ ಮತ್ತೆ ನಾಲ್ಕು ಪ್ರಯತ್ನ ಸಂದೇ ಮುಂದೋಡುವ ಸೇರ್ಪಡೆ ಸೇರ್ಪಡೆಯನ್ನು ಕಾಣ್ತಾ ಇದೆ. ಒಂದರ ಮೊದಲಿಗೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುವುದರ ಮುಖಾಂತರವಾಗಿ ನಡೆದ ಮೊತ್ತ 36ಕ್ಕೆ ತಲುಪ್ತಾ ಇದೆ. ಈ ಬಾರಿ ಕೂಡ ಬೀಸುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡ್ತಾರೆ. ರನೌಟಿಗೆ ಅವಕಾಶಗಳಿದ್ರೂ ಕೂಡ ಯಾವುದೇ ಪರಸ್ಪರ ಲಭಿಸ್ತಾ ಇಲ್ಲ. ಅಂತಿಮವಾಗಿ ಒಂದೇಸವಾಗಿದೆ ಇನ್ನಿಂಗ್ಸ್ ಮುಕ್ತಾಯಕ್ಕೆ ನವಚೇತನ ಕ್ರಿಕೆಟರ್ ಕೊನೆಯ ಬಾರಿಗೆ ಬೇರೊಚ್ಚಿನ ಹೊರತಾಸಿ ಮಾರಕೆಚ್ಚಿನಲ್ಲಿ 6 ಆರೋಟದ ಸೇರ್ಪಡೆ ಸಂದೀಪ್ ನವಚೇತನ ಕ್ರಿಕೆಟರ್ ತಂಡ 42 ಓಟಗಳನ್ನು ದಾಖಲಿಸಿಕೊಂಡು ಎದುರಾಳಿ ತಂಡಕ್ಕೆ 43ರ ಟಾರ್ಗೆಟ್ ಅನ್ನು ಬೇಡಿಕೊಡ್ತಾ ಇದೆ. ನಲವತ್ತ3 ಓಟವನ್ನ ಬೆನ್ನಟ್ಟುವಂತ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಆರಂಭಿಕ ದಾಂಡಿಗರ ಎಂಟ್ರಿಯನ್ನು ಕಾಣ್ತಾ ಇದೆ. ಒಂದೆಡೆ ಪ್ರಜ್ವಲ್, ಇನ್ನೊಂದೆಡೆ ಅಜಿತ್ ಪರಿಚಯವನ್ನು ಕಾಣ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಕೂಡ ಜಮೀರ್ ಪರಿಚಯವನ್ನು ಕಾಣ್ತಾ ಇದೆ. ಸಾಕಷ್ಟು ಪರಿಚಯ ಎಸ್ಗಾರಿಕೆ ಭಾಗವನ್ನ ಸಂಘಟಿಸಿರ್ತಕ್ಕಂಥ ಉತ್ತಮ ಎಸೆಗಾರ ಜಮೀರ್. ಆರಂಭಿಕ ಓವರ್ ಮೊದಲ ಚೆಂಡಿಗಾಗಿ ಗೆದ್ದಿರ್ತಕ್ಕಂಥ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 43 ಓಟವನ್ನ ಚೇಂಜ್ ಮಾಡುವ ಒಂದು ಪ್ರಯತ್ನ ರಾಯಲ್ ರಾಕರ್ಸ್ ಕ್ರಿಕೆಟರ್ಸ್ ವಿರುದ್ಧವಾಗಿ ನವಚೇತನ ಕ್ರಿಕೆಟರ್ ತಂಡಗಳ ಮಧ್ಯೆ ಹಣಾಹಣಿಯನ್ನು ಕಾಡ್ತಾ ಇದೆ. ಈ ನಡುವೆ ಪ್ರಯತ್ನ ಅಜಿತ್ ಮುಖಾಂತರವಾಗಿ ಭಾಗದಲ್ಲಿ 6 ಓಟದ ಸೇರ್ಪಡೆ. ಏಳನೇ ಚೆಂಡಿನ ಮುಂದೆ 6 ಅನ್ನು ದಾಖಲಿಸಿದ್ರು ಅಜಿತ್. ಕಳೆದ ಮೊತ್ತ 6ಕ್ಕೆ ತಲುಪ್ತಾ ಇದೆ. 6ಕ್ಕೆ ಲಾಸ್. 3ನೇ ಬಾರಿಗೆ ಮತ್ತೆ ಜಮೀರ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬೆರಸಿನ ಹೊಡೆತ ಮೂಲಕವಾಗಿ ಅಜಿತ್ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ.
ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಮೊದಲ ಯಶಸ್ಸನ್ನು ದಾಖಲಿಸಿಕೊಳ್ತಾ ಇದೆ. ಎರಡನೇ ಚೆಂಡಿನ ಮುಂದೆ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು ಕೂಡ ಮೂರನೇ ಚೆಂಡಿನ ಮುಂದೆ ವಿಕೆಟ್ ಅನ್ನು ಮಾಡಿಕೊಂಡ್ರು. ಜೊತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾಲ್ಕನೇ ಚೆಂಡಿಗಾಗಿ ಹೊಸ ದಾಟಿಗ ಸದೀಪ್ ಸ್ಟ್ರೈಕರ್ ಭಾಗದಲ್ಲಿ, ಪ್ರಜ್ವಲ ಸ್ಟ್ರೈಕರ್ ಭಾಗದಲ್ಲಿ ಸಾಕಷ್ಟು ತ್ವರಿತ ಯಾವುದೇ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಯಾವುದೇ ಆಡುವಂತ ಪ್ರಯತ್ನದ ಮುಂದುವರಿಕೆಯನ್ನು ಕೂಡ ಮಾಡ್ತಾ ಇಲ್ಲ. ಪ್ರಜ್ವಲ್ ನೇರ ಗುಂಡಕ್ಷಣ ಕೈ ಸೇರಿಕೊಳ್ತಾ ಇದೆ. ವೈಡ್ ಬಾಲ್ ಈ ನಡುವೆ ಅಗಲ ಚೆಂಡಿನ ಸೂಚನೆಯನ್ನು ಕಾಣ್ತಾ ಇದೆ. ಅತಿಕ್ರಮಣ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಜಮೀರ್ ಎರಡು ಮೊತ್ತ 7ಕ್ಕೆ ತಲುಪ್ತಾ ಇದೆ. 7ಕ್ಕೆ ಈಗಾಗಲೇ ಒಂದು ವಿಕೆಟ್ ಅನ್ನು ಕಳ್ಕೊಂಡಂತ ರಾಯಲ್ ರಾಕರ್ಸ್ ಕ್ರಿಕೆಟ್ ಮಧುಗಿರಿಸುವ ಹೊಡೆದವನ್ನು ದಾಖಲಿಸುವ ಪ್ರಯತ್ನ. ವಿಪಕ್ಷ ಓವರ್ ಭಾಗದ ಮೇಲಿದೆ. ಒಂದೊಂದದ ಸೇರ್ಪಡೆ ಪ್ರಜ್ವಲ್ ದಾಂಡ ಮುಖಾಂತರವಾಗಿ ಬರ್ತಾ ಇದೆ. 8ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಇದು ಕೂಡ ಒಂದೇ ಬಾಕಿ ಇದೆ. ಲಾಸ್ಟ್ ಬಾಲ್ ಮತ್ತೆ ಅಂತಿಮ ಕ್ಷಣದಲ್ಲಿ ಗೆಲ್ಲಿ ಭಾಗದ ಮೇಲೆ ಆಡುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯದ ಬಳಿಕ ರಾಯಲ್ ರಾಕರ್ಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ 9ಕ್ಕೆ 1. ಭಾಗದಲ್ಲಿ ಜಮೀರ್ 9 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸಂದೀಪ್ ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಸಾಕಷ್ಟು ಉತ್ತಮ ರೀತಿಯ ಎತ್ತುಗಾರಿಕೆ ಭಾಗವನ್ನು ಸಂಘಟಿಸಿದ್ರು. ಓಟಗಳಿಗೆ ಅವಕಾಶಗಳನ್ನು ನೀಡ್ತಾ ಇಲ್ಲ. ಎರಡನೇ ಬಾರಿಗೆ ಮತ್ತೆ ಕಾರ್ಮಿಕ ಭಾಗದ ಮೇಲಿದೆ. ಒಂದೊಂದದ ಸೇರ್ಪಡೆ ಸದೀಪ್ ದಾಳಿನ ಮುಖಾಂತರವಾಗಿ ಬರ್ತಾ ಇದೆ. ಒಂದೊಂದದ ಸೇರ್ಪಡೆಯೊಂದಿಗೆ ಅಂಕಿಅಂಶಗಳ ಪಟ್ಟಿಯಲ್ಲಿ ಕೂಡ ದಶಕದ ಸಾಧನೆಯನ್ನ ಕಾಣ್ತಾ ಇದೆ. ಅಂತ ಹತ್ತೊಂದದ ಸೇರ್ಪಡೆಯನ್ನ ದಾಖಲಿಸ್ತಾ ಇದೆ ರಾಯಲ್ ರಾಕರ್ಸ್. ಮೂರನೇ ಬಾರಿಗೆ ಮತ್ತೆ ಸಂದೀಪ್ ವೈಡ್ ಬಾಲ್ ಅದರ ಚೆಂಡಿನ ಸೂಚನೆ ಮತ್ತೆ ಕಾಣ್ತಾ ಇದೆ. ಅತಿಕ್ರಮಣ ಓಟಗಳ ನೆರಳಿಗೆ ತಂಡ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಮತ್ತೆ ವೈಡ್ ಬಾಲ್, ಸತತ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್. ಅತಿಕ್ರಮಣ ಓಟಗಳಿಗೆ ಮತ್ತೆ ಅವಕಾಶವನ್ನ ಸಂದೀಪ್ ಮಾಡಿಕೊಟ್ರು. 12ಕ್ಕೆ ತಲುಪ್ತಾ ಇದೆ. ಮತ್ತೆ ಫೈನಲ್ ಆಗಿ ಭಾಗದ ಮೇಲಿದೆ. ಒಂದೊಂದದ ಸೇರ್ಪಡೆ. ಎರಡನೇ ಓಟಕ್ಕೆ ಯಾವುದೇ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ ಒಂದೊಂದದ ಸೇರ್ಪಡೆಯೊಂದಿಗೆ ಅಂಕಿಅಂಶಗಳ ಪಟ್ಟಿಯಲ್ಲಿ 13ಕ್ಕೆ ತಲುಪ್ತಾ ಇದೆ. ನವಚೇತನ ವರ್ಸಸ್ ರಾಯಲ್ ರಾಕರ್ಸ್ ಗಳ ನಡುವೆ ಪಂದ್ಯಾಟವನ್ನು ಕಾಡ್ತಾ ಇದೆ. ದಿನದ 6ನೇ ಪಂದ್ಯಾಟವನ್ನು ಕಾಡ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಾಕಷ್ಟು ಉತ್ತಮರಿಗೆ ಎಸ್ತುಗಾರಿಕೆ ಭಾಗ ಬರ್ತಾ ಇದೆ ನವಚೇತನ ಪರವಾಗಿ. ಐದನೇ ಚೆಂಡು ಮತ್ತೆ ಒಂದು ಓಟದ ಸೇರ್ಪಡೆಯನ್ನ ಕಾಣ್ತಾ ಇದೆ. ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ 14ಕ್ಕೆ ತಲುಪ್ತಾ ಇದೆ. ಕೊನೆ ಒಂದೇ ಬಾಕಿ ಇದೆ. ಸಂದೀಪ್ ಎಸ್ತುಗಾರಿಕೆ ಭಾಗದಲ್ಲಿ ಪ್ರಜ್ವಲ್ಗೆ ಎಸ್ತಿರ್ತಕ್ಕಂಥ ಚೆಂಡು, ಅಂತಿಮ ಚೆಂಡು, ದೊಡ್ಡದ ಸೇರ್ಪಡೆ. ಕೇವಲ ಒಂದು ಓಟವನ್ನು ದಾಖಲಿಸಿಕೊಂಡಂತ ಪ್ರಜ್ವಲ್
ತೆರೆದ ಮೊತ್ತ 2 ಓವರ್ಗಳ ಮುಕ್ತಾಯದ ಬಳಿಕ ತೆರೆದ ಮೊತ್ತ 15ಕ್ಕೆ ದೊರಕುತ್ತಾ ಇದೆ. 15ಕ್ಕೆ 1. ರಾಯಲ್ ರಾಕರ್ಸ್ ಪಂದ್ಯದ ಜಯಕ್ಕಾಗಿ 43 ಓಟಗಳನ್ನು ಚೇಸ್ ಮಾಡಿಕೊಳ್ಳಬೇಕಾಗಿದೆ. ಇನ್ನು ಕೂಡ ಉಳಿದಿರುವಂತಹ 12 ಎಸೆತಗಳ ಮುಂದೆ ಇಪ್ಪತ್ತ 8 ಓಟಗಳನ್ನು ದಾಖಲಿಸಬೇಕಾಗಿದೆ. 12 ಎಸೆತ 28 ಓಟಗಳು ಬರಬೇಕಾಗಿದೆ. ಬೆರೋಸಿನ ಹೊಡೆತ ತನ್ಮೂಲಕವಾಗಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆಯನ್ನು ದಾಖಲಿಸುವ ಮುಖಾಂತರವಾಗಿ ಅಂತಿಮ ಹಂತದಲ್ಲಿ ರಾಯಲ್ ರಾಕರ್ಸ್ ತಂಡ ಓಟಗಳನ್ನು ಸೇರ್ಪಡಿಸುತ್ತದೆ. 19ಕ್ಕೆ ತಲುಪ್ತಾ ಇದೆ. ಮತಕ್ಷೇತ್ರ ಕ್ಷಣ ಜಮಾವಣೆ ಆಗ್ತಾ ಇದೆ. 2ನೇ ಬಾರಿಗೆ ಮತ್ತೆ ನಿತೇಶ್ ಎಸ್ತೆಗಾರಿಕೆ ಭಾಗದಲ್ಲಿ ದೂರದ ಏಪದ ಗಾಡಿಗೆ ಸುಲಭದ ಕ್ಯಾಚ್. ಪ್ರಜ್ವಲ ವಿಕೆಟ್ ಪತನದ ಬಳಿಕ ಔಷಧಾಣಿಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಸುಮಿತ್ ಔಷಧಾಣಿಗಳ ಪರಿಚಯವನ್ನು ಕಾಡ್ತಾ ಇದೆ. ಮತ್ತೆ ಸತತವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಹೊರಡ್ತಾ ಇದೆ. ರಾಯಲ್ ರಾಕರ್ಸ್ ಓಟಗಳನ್ನ ಗಳಿಸುವ ಒಂದು ಪ್ರಯತ್ನದಲ್ಲಿದ್ದರೂ ಕೂಡ ವಿಕೆಟ್ ಗಳನ್ನ ಬಿಟ್ಕೊಡ್ತಾ ಇದೆ. ಹೊಸ ದಾಟಿಗ ತೇಜಸ್ ಅಂಕಣ ಪರಿಚಯವನ್ನು ಕಾಣ್ತಾ ಇದೆ. ಟಾಸ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. SNG ಏರ್ಪಾಡು ವರ್ಸಸ್ 6 ಕ್ರಿಕೆಟರ್ಸ್. ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಸತತವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಹೊರಡುತ್ತಾ ಇದೆ. ಹೊಸ ದಾಟಿಗ ತೇಜಸ್ ಸ್ಟ್ರೈಕರ್ ಭಾಗದಲ್ಲಿ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಪೂರ್ಣ ಅಂತರದಲ್ಲಿ ಚೆಂಡಕ್ಕಂತ ಚೆಂಡು ಒಂದು ಓಟದ ಸೇರ್ಪಡೆಯನ್ನು ಕಾಣ್ತದೆ. ಕ್ಷೇತ್ರ ವೈಫಲ್ಯತೆ ಮತ್ತೆ ಕಾಣ್ತಾ ಇದೆ. 2 ಓಟದ ಸೇರ್ಪಡೆ ತೇಜಸ್ ತಾಣಿನ ಮುಖಾಂತರವಾಗಿ ಬರ್ತಾ ಇದೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 21ಕ್ಕೆ ತಲುಪ್ತಾ ಇದೆ. ಸಾಕಷ್ಟು ತವರಿಕೆ ಸೆತ ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಅಂತಿಮವಾಗಿ ಒಂದೇ ಬಾಕಿ ಇದೆ. 3ನೇ ಓವರಿನ ಕೊನೆ ಒಂದೇ ಬಾಕಿ ಇದೆ. ನಿತೇಶ್ ಎಸ್ತೆಗಾರಿಕೆ ಭಾಗದಲ್ಲಿ ಅದೇ ಕ್ಷಣಕಾಲ ಗಾಡಿಯಾಗಿರುವಂತಹ ಕಿಂಡು ತೇಜಸ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಹೋಲ್ಡರ್ಗಳ ಆಘಾತವನ್ನು ಕಾಣ್ತಾ ಇದೆ. ರಾಯಲ್ ರಾಕರ್ಸ್ ವಿಕೆಟ್ ಗಳನ್ನ ಬೇಡ್ಕೊಳ್ತಾ ಇದೆ. 6 ಕ್ರಿಕೆಟರ್ಸ್ ಟಾಸ್ ಅನ್ನು ಜಯಿಸಿಕೊಳ್ತಾ ಇದೆ. ನಾಲ್ಕು ವಿಕೆಟ್ ಅನ್ನು ಕಳ್ಕೊಂಡಂತ ರಾಯಲ್ ರಾಕರ್ಸ್ ತಂಡ 3 ಓವರ್ಗಳ ಮುಕ್ತಾಯದ ಬಳಿಕ ಅಂಕಿಅಂಶಗಳ ಪಟ್ಟಿಯಲ್ಲಿ 21. ಈ ಒಂದು ಓವರ್ನಲ್ಲಿ ನಿತೀಶ್ ಎಸ್ತಿರ್ತಕ್ಕಂಥ 3ನೇ ಓವರ್ನ ಎಸ್ತುಗಾರಿಕೆ ಭಾಗದಲ್ಲಿ 3
ವಿಕೆಟ್ ಅನ್ನು ಪಡೆದುಕೊಂಡಂತ ಎಸೆಗಾರ ಸಾಕಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಭಾಗವನ್ನು ಕಾಣ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ರಕ್ಷಕ್ ಅಂತಿಮವಾಗಿ 6 ಚೆಂಡುಗಳ ಮುಂದೆ ಇಪ್ಪತ್ತೆರಡು ಓಟದ ಅವಶ್ಯಕತೆ. ಬೇರಿಸಿನ ಹೊಡೆದು ದಾಖಲಿಸುವ ಪ್ರಯತ್ನ ಮತ್ತೆ ಕವರ್ಸ್ ಭಾಗದ ಮೇಲೆ ಒಂದೊಡ್ಡದ ಸೇರ್ಪಡೆ, ಕೇವಲ ಒಂದೊಡ್ಡದ ಸೇರ್ಪಡೆಯನ್ನು ಕಾಣ್ತಾ ಇದೆ. 22ಕ್ಕೆ ತಲುಪ್ತಾ ಇದೆ. 21ರ ಟಾರ್ಗೆಟ್ ಅನ್ನು ಮಾಡಬೇಕಾಗಿದೆ. 5 ಎಸ್ಗಳ ಮುಂದೆ ಸಾಕಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿ ಕೂಡ ಗೋಟ್ರಕ್ಷೆ ವೈಫಲ್ಯದ ನೆರವಿನೊಂದಿಗೆ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೂರನೇ ಚೆಂಡಿಗಾಗಿ ಸಾಕಷ್ಟು ಉತ್ತಮ ರೀತಿಯ ಕ್ಷೇತ್ರ ಬರ್ತಾ ಇದೆ. ಸಚ್ಚು ಕ್ಷೇತ್ರ ಮಾಡಿದ್ರು. ಮಧ್ಯ ಬೆರೆಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಕೇವಲ ಒಂದು ಓಟವನ್ನ ಮಾತ್ರ ದಾಖಲಾಗ್ತಾ ಇದೆ. ಸಾಕಷ್ಟು ಉತ್ತಮ ರೀತಿಯ ಕ್ಷೇತ್ರ ಬರ್ತಾ ಇದೆ. ಅಂತಿಮವಾಗಿ 2 ಎಸೆತಗಳು ಬಾಕಿ ಇದೆ. ಅಸಾಧ್ಯ ಗುರಿಯನ್ನು ಪಡ್ಕೊಂಡಂತ ತಂಡ ಮತ್ತೆ ಬೆರೆಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸದ್ಯ ಕೇವಲ ಒಂದೋಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆಯೊಂದಿಗೆ 25ಕ್ಕೆ ತಲುಪ್ತಾ ಇದೆ. ಕೊನೆಯ ಒಂದು ಎಸೆ ಬಾಕಿ ಇದೆ. ಲಾಸ್ಟ್ ಬಾಲ್. ಓವರ್ ಮುಕ್ತಾಯವನ್ನು ಕಾಣ್ತಾರೆ. ಪಂದ್ಯಾಕೂಟವನ್ನು ಈಗಾಗಲೇ ನವಚೇತನ ಕ್ರಿಕೆಟರ್ಸ್ ಜಯಿಸುವುದರ ಮುಖಾಂತರವಾಗಿ 2ನೇ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸಿನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಈ ಒಂದು ಪಂದ್ಯದ ಪ್ರತಿಷ್ಠೆ ಸಮಿತಿಯನ್ನು ಸಮಿತಿ ಮಾಡಿದ್ದಾರೆ.
ಧನುಷವನ್ನು ಕಿಶೋರರಿಗೆ ಉತ್ತಮವಾಗಿ ಕಳಪೆ ರಕ್ಷಣೆ 1-2 4 ಓವರ್ ಪಂದ್ಯಾಕೂಟ ಪ್ರಥಮ ಓವರ್ ಯಾವುದೇ ಕಷ್ಟಗಳಿರಲಿ 2 ರನ್ ಉತ್ತಮವಾದ ಔಟಿಂಗ್ ಡೆಲಿವರಿ ಧನುಷ್ ಅವರಿಂದ ಮೂರನೇ ಸೆಟ್ಗಾಗಿ ಉತ್ತಮವಾದ ಹೊಡೆತ ಕ್ಯಾಚರ್ ಬಾಯಿಯಲ್ಲಿ ಸಿಕ್ಸರ್ ಹಾಕಿದ್ದಾರೆ ಕ್ಯಾಚರ್ ಉತ್ತಮವಾದ ಕಿಶೋರ್ ಅವರಿಂದ ಸಭೆ ಆಟಗಾರ ಕಿಶೋರ್ ಬಹಳ ಉತ್ತಮವಾದ ಹೆಸರ ಒಂದು ರನ್ 9 ರನ್ ಯಾವುದೇ ರೀತಿಯ ನಷ್ಟವಿಲ್ಲದೆ ಸಂದೀಪ್ ಅವರಿಂದ ಸ್ವಿಂಗ್ ಮಾಡಿ 2 ರನ್ ಕಳಪೆ ರಚನೆ ಹಣದ್ದು ಕೊನೆಯ ಸೆಟ್ಗಾಗಿ ಧನುಷ್ ಸಂದೀಪ್ ಉತ್ತಮವಾದ ಸೆಟ್ ಯಾವುದೇ ನಷ್ಟವಿಲ್ಲದೆ ಪ್ರಥಮವಾಗಿ 12 ದ್ವಿತೀಯ ಸೆಟ್ಗಾಗಿ ದ್ವಿತೀಯ ಓವರ್ನ ಪ್ರಥಮ ಸೆಟ್ಗಾಗಿ ಜೀವನ್ ಸಂದೀಪ್ ಗೇಟ್ ಎಂಟರಿಂದ ಕಿಶೋರ್ ಅವರಿಂದ ಸಿಕ್ಸರ್ ತೃತೀಯ ಸೆಟ್ಗಾಗಿ ಜೀವನ್ ಕಿಶೋರ್ ಉತ್ತಮವಾದ ಹೊಡೆತ ಹೊರಟಿಗಿಂದ ನಾಲ್ಕನೇ ಸೆಟ್ಗಾಗಿ ಜೀವನ್ ಸಂದೀಪ್ ಔಟಿಂಗ್ ಜೀವನದಿಂದ ಬಹಳ ಉತ್ತಮವಾದ ಗುಣರಕ್ಷಕರಾಗಿ ರಾಜ
ಉತ್ತಮವಾದ ಹೊಡೆತ ಅಷ್ಟೇ ಉತ್ತಮ ಕ್ಷೇತ್ರ 2 ರನ್. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕೊನೆಯ ಸೆತ್ತ ಉತ್ತಮವಾದ ಹೊಡೆತ ಸೆನ್ಸರ್ ಗಾಳಿ ಬಾಗುತ್ತಿದ್ದಾರೆ ಸಂದೀಪ್ ಅವರು ಸಿಕ್ಸರ್. ತೃತೀಯ ವಾರ ಪ್ರಥಮ ಚಿತ್ರಕ್ಕಾಗಿ ಮಹೇಶ್ ಗೇಟ್ ಕಡೆಯಿಂದ ಕಿಶೋರ್ ಅವರಿಗೆ ಉತ್ತಮವಾದ ಮಹೇಶ್ ಅವರಿಂದ ಆಲ್ರೌಂಡ್ ಆಟಗಾರ ಮಹೇಶ್ ಕಿಶೋರ್ ಅವರಿಗೆ ವಿಕೆಟ್ಗಾಗಿ ಉತ್ತಮವಾದ ಬೌಲಿಂಗ್ ಅಲ್ಲಿ ಎರಡು ರನ್. ತೃತೀಯ ಚಿತ್ರಕ್ಕಾಗಿ ಮಹೇಶ್ ಕಿಶೋರ್ ಉತ್ತಮವಾದ ಹೊಡೆತ. ದ್ವಿತೀಯ ಹಂತದಲ್ಲಿ ತಿರು ಕಿಶೋರ್ ಕಡೆಗೆ ಧನುಷ್ ಅವರಿಂದ ಅಷ್ಟೇ ಉತ್ತಮವಾದ ಉತ್ತರ ರಾಜೇಶ್. ಮೂವತ್ತೆರಡು ಉತ್ತಮ ಆಟವನ್ನು ಒದಗಿಸಿದ್ದಾರೆ ಕಿಶೋರ್ ಅವರಿಗೆ ಸಂದೀಪ್. ಬಹಳಷ್ಟು ಉತ್ತಮವಾದ ಪರಿಸರವಿಂದ ಮೂವತ್ತೆರಡು ತಂಡದ ಮೊತ್ತ. ಉತ್ತಮವಾದ ಸುಮನ್ ಕೈಸೇರಿ ವಿಕಾಸ್. ಹೋಗಿರಾ ಒಂದೇ ಗಂಟೆಗೆ 33. ಇನ್ನು ಕೊನೆಯ 4 ಹಂತಗಳು ಬಾಕಿದೆ. ಅದೆಷ್ಟು ಕರೀತಾರೆ ನೋಡೋದಕ್ಕೆ ಎಸ್ಎನ್ಜಿ ಅವರು ಇವತ್ತು ಟೂರ್ನಮೆಂಟ್ 2 ನಾಲ್ಕು ಗೆದ್ದಿರುವಂತ ಪಟ್ಟ ಅಗ್ರಸರಿದ್ದಾರೆ ಎಸ್ಎನ್ಜಿ. ಸುಮನ್ ಕೊನೆಯವರನ್ನ ಹೆಸರಿಗಾಗಿ ಸುಮನ್ ತುಸರಿ ಉತ್ತಮವಾದ ಅಷ್ಟೇ ಉತ್ತಮವಾದ ಚೇತಕ್ಷಣೆ 2 ರನ್. ತೃತೀಯ
ದ್ವಿತೀಯ ಹೆಸರಿಗಾಗಿ ಸುಮಂತ್ ರಂಜಿತ್ 36 ತಂಡದ ಮೊತ್ತ ಸಿಕ್ಸರ್ ಹೋರಾಟ ಸಿಕ್ಸರ್ ಅಲ್ಲಿ 42 ಬಹಳ ಉತ್ತಮವಾದ ಕ್ಯಾಚ್ ಮಹೇಶ್ ಅವರಿಂದ ಕೊನೆಯ 2 ನಿಮಿಷ ಬಾಕಿದೆ ಚಂದನ್ ಉತ್ತಮವಾದ ಶೂಟ ಸುಮನವರಿಂದ ಕೀಬೋರ್ಡ್ ಜಗ 13 ಸ್ಥಾನದ ಆಟಗಾರ ಜಗ ಅಂಕಣದಲ್ಲಿ ಕೊನೆಯ ಜಗ ಸುಮಾಟಿ ಜಗ ಎರಡು ರನ್ ನಾಲ್ಕು ಓವರ್ನಲ್ಲಿ 3 ವಿಕೆಟ್ 44 ರನ್ ಗಳಿಸಿದ್ದಾರೆ ಎಸ್ಎಲ್ಜಿ ಉತ್ತಮವಾದ ಸ್ಕೋರ್ ಧನ್ಯವಾದಗಳು ಸಚಿವರೇ. ಮೊದಲ ಏರ್ಮಾಳು ವರ್ಸಸ್ ಎಸ್ಎನ್ಜಿ ಏರ್ಮಾಳು ತಂಡಗಳು ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಎಸ್ಎನ್ಜಿ ಏರ್ಮಾಳು ತಂಡ 4 ಓವರ್ಗಳ ಮುಕ್ತಾಯ ಅಂಚಿನಲ್ಲಿ 44 ಓಟಗಳನ್ನು ದಾಖಲಿಸಿಕೊಂಡ್ರೆ 45 ವಿಜಯದ ಗುರಿಯನ್ನ ಆ 45 ವಿಜಯದ ಗುರಿಯನ್ನು ಬೆನ್ನಟ್ಟುವಂತಹ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಶ್ರೀ ಆರಂಭಿಕ ದಾಳಿಗಳನ್ನು ಪರಿಚಯವನ್ನು ಮಾಡ್ತಾ ಇದೆ. ಹೋಗಡೆ ರಾಜೇಶ್ ಈ ಭಾಗದಲ್ಲಿ ಗಣೇಶ್ ಪರಿಚಯವನ್ನು ಕಾಣ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಗಣೇಶ್ ಪರಿಚಯವನ್ನು ಕಂಡ್ರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಶ್ ಪರಿಚಯವನ್ನು ಕಾಣ್ತಾ ಇದೆ. ಕಳೆದ ಮಾದರಿಗಳಲ್ಲಿ ಸಾಕಷ್ಟು ನಾಯಕರನ್ನು ತೋರ್ಪಡಿಸಿದ ರಾಜೇಶ್ ಜಗದೀಶ್ ಹೆಚ್ಚಿನ ಭಾಗದಲ್ಲಿ 45 ಓಟವನ್ನು ಚೇಂಜ್ ಮಾಡುವ ಒಂದು ಪ್ರಯತ್ನ. ಮೊದಲ ಗೆಡ್ಡು ಆರಂಭಿಕ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸಿಕೊಂಡಿರ್ತಕ್ಕಂಥ ಧನುಷ್ 7ನೇ ಬಾರಿಗೆ ದಾಖಲಿಸಿರ್ತಕ್ಕಂಥ ಸ್ಟಾರ್ ಕರ್ನಾಟಕ ಬೆಳೆಸಿದ ಹಣದಾಸ್ತಿ ಮಾರುಕಟ್ಟೆಯಲ್ಲಿ 7ನೇ ಸಿಕ್ಸರ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಸತತವಾಗಿ ಬೇಗವಾಗಿ ಸಿಕ್ಸರ್ ದಾಖಲಿಸಿಕೊಂಡು ಪಾಂಚಾಲದಲ್ಲಿ ಹಿಡಿದವರ ರಾಮತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರಿಗೆ ಆಟಗಾರ ಧನುಷ್ ಜಗ ಸ್ವಲ್ಪ ಮಟ್ಟಿಗೆ ಲಯಬದ್ಧವಾಗಿರ್ತಕ್ಕಂಥ ಎಸ್ಗಾರಿಕೆಯನ್ನು ನಡೆಸಬೇಕಾಗಿದೆ.
13ಕ್ಕೆ ಹೋಗ್ತಾ ಇದೆ. ಪ್ರಯತ್ನಗಳು ಈ ಬಾರಿ ನಿರೀಕ್ಷೆ ಮಾಡಿದ ಹೊಡೆತಗಳು ಮಾಡ್ತಾ ಇಲ್ಲ ಪಾಕಿಸ್ತಾನಿಗೆ. 3ನೇ ಚೆಂಡು ಸುಕೇಶ್ ಅವರು ದಾಖಲಿಸಿಕೊಂಡ್ರು. ಮತ್ತೆ ಔಟ್ಸೈಡ್ ಆಪ್ಷನ್ ಹೆಸರಿರತಕ್ಕಂಥ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಾಟಿನ ಮುಖಾಂತರವಾಗಿ ಆರೋಗ್ಯ ಹಂತದಲ್ಲೇ 3 ಸಿಕ್ಸರ್ಗಳನ್ನ ಸಿಡಿಸುವ ಮುಖಾಂತರವಾಗಿ 19 ಅಂಕಾಂಶಗಳ ಪಟ್ಟಿಯಲ್ಲಿ ಮೊದಲಿಸುವ ಪ್ರಯತ್ನ ಕಾಲ್ಮೇಲೆ ಬರ್ಕೊಳ್ತಾ ಇದೆ. ದೊಡ್ಡದ ಸೇರ್ಪಡೆ ಅತಿರಿಕ್ತ ಓಟಗಳ ನೆರವಿನೊಂದಿಗೆ ಕಳೆದ ಮೊತ್ತ 20ಕ್ಕೆ ಹೋಗ್ತಾ ಇದೆ. 20ಕ್ಕೆ ಧನುಷ್ ರಾಜೇಶ್ ಜೋಡಿ ತನ್ನ ತಂಡವನ್ನ ಸಾಕಷ್ಟು ತವರಿಂದ ಮುನ್ನಡೆಯನ್ನ ಕಾಣ್ತಾ ಇದೆ. ಇದು ಕೂಡ 18 ಎಸೆತ 25 ಓಟಗಳನ್ನು ದಾಖಲಿಸಬೇಕಾಗಿದೆ. 18 ಎಸೆತ 25 ಓಟಗಳು ಬರಬೇಕಾಗಿದೆ. ಎಸ್ಗಾರಿಕೆ ಮತ್ತೆ ಮಾತಾಡೋದನ್ನು ಕಾಣ್ತಾ ಇದೆ. ಎಸ್ಎಸ್ಸಿ ಪರವಾಗಿ ಆಡಿದ 2 ಪಂದ್ಯದಲ್ಲಿ ಕೇವಲ ದಾಖಲಿಸಿಕೊಂಡಿರತಕ್ಕಂಥ ಎಸ್ಎಸ್ಸಿ 2 ಕ್ರಿಕೆಟ್ ಆಡಿದ 2 ಪಂದ್ಯಗಳಲ್ಲಿ ಕೂಡ 1 ಜಯ 1 ಸೋಲನ್ನು ಕಂಡಿರತಕ್ಕಂಥ ತೀಕ್ಷ್ಣ ಕ್ರಿಕೆಟರ್. ದೇವಸ್ಥಾನ ಹೊಡೆತ ಸೀಮಾ ರೇಖೆಯಲ್ಲಿ ಸಿಕ್ಸರ್ ಸಂಪೂರ್ಣವಾಗಿ ಧನುಷ್ ದಾಂಡಿಯ ಮುಖಾಂತರವಾಗಿ 4ನೇ ಸಿಕ್ಸರ್ ಸಿಡಿತಾ ಇದೆ. 12 ಅತಿ ಶೀಘ್ರಗತಿಯಲ್ಲಿ ಮುಕ್ತಾಯವನ್ನು ಮಾಡುವಂತ ಪ್ರಯತ್ನ ಧನುಷ್ ದಾಂಡಿಯ ಮುಖಾಂತರವಾಗಿ ಬರ್ತಾ ಇದೆ. ಮತ್ತೆ ಸುಕೇಶ್ ದಾಖಲಿಸಿಕೊಂಡ್ರು. ಮೊತ್ತ ಈಗಾಗಲೇ 26ಕ್ಕೆ ಹೋಗ್ತಾ ಇದೆ. ಮಗಮನಸ್ಸಿನ ಹೊಡೆತ 5 ಸಿಕ್ಸರ್ ಧನುಷ್ ದಾಂಡಿಯ ಮುಖಾಂತರವಾಗಿ ಪ್ರೇಕ್ಷಕರಿಗೆ ಹೋಗ್ತಾ ಇದೆ. ಮತ್ತೆ ಅಪ್ಪೀಲನ್ನ ಮಾಡಿದ್ರು. ಪುರಸ್ಕಾರ ಬಂದಿಸ್ತಾ ಇಲ್ಲ. ದಾಟಿಗ ಸುರಕ್ಷಿತ ಓಟಗಳು ಬರ್ತಾ ಇಲ್ಲ. 38ಗಳಿಗೆ ಸಂಖ್ಯೆ ಕಾಣ್ತಾ ಇಲ್ಲ. ಧನುಷ್ ವೈಯಕ್ತಿಕ ಮೊತ್ತ 36. ಮತ್ತೆ ಸಿಕ್ಸರ್ ಮೂಲಕವಾಗಿ 7ನೇ ಸಿಕ್ಸರ್ ಅತಿ ಹೆಚ್ಚು ಶಿಕ್ಷಣ ದಾಖಲಿಸಿಕೊಂಡಂತ ಆಟಗಾರ ಧನುಷ್ ವೈಯಕ್ತಿಕ ಮೊತ್ತ 42 ವೈಯಕ್ತಿಕ ಮೊತ್ತ. ಮೂಲಕ ಈಗಾಗಲೇ ಪಂದ್ಯದ ಸರಿಸಮಾನ ಆಗ್ತಾ ಇದೆ. ಕಿಶೋರ್ ಎಸ್ಗಾರಿಕೆ ಭಾಗದಲ್ಲಿ ಕೇವಲ 1 ಅವಶ್ಯಕತೆ ಇದೆ. ಅದಲ್ಲ ವಿಜಯದ ಓಟವನ್ನು ರಾಜೇಶ್ ದಾಂಡಿಯ ಮುಖಾಂತರವಾಗಿ ದಾಖಲಾದ ಈ ಪಂದ್ಯ ಈಗಾಗಲೇ
ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು. ಒಂದು ದಾನಿಗರಿಗೆ ಆಫರ್ ಇದೆ. ಯಾವೊಬ್ಬ ದಾನಿಗರು ಕೂಡ 3 ಆಕ್ಟಿಂಗ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರೆ 500 ರೂಪಾಯಿ ನಗದು ಪುರಸ್ಕಾರ ಇದೆ. ಈ ಒಂದು ಪುರಸ್ಕಾರವನ್ನು ಕೊಡ ಮಾಡಿದವರು ಮುರಳಿ ಯರ್ಮಾಳ್. ನಿಶಾಂತ್ ಆಗೆ ದಿನದ 8ನೇ ಪಂದ್ಯದಲ್ಲಿ ಕಾಣ್ತಾ ಇದೆ. ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ನವಚೇತನ ತಂಡ ಮೊದಲ ಬ್ಯಾಟಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ. ನಿಶಾಂತ್ ನಿತೇಶ್ ಜೋಡಿ, ಲಿಖಿತ್ ಎಸ್ ಗಾಗಿ ಮಹಿಮಾ ಆರೋಗ್ಯಕ್ಕೆ ಎಸೆದಿರ್ತಕ್ಕಂಥ ಆರಂಭಿಕ ಮೊದಲ ಚೆಂಡು ಅತಿರಿಕ್ತ ಓಟಗಳ ನೆರವಿನೊಂದಿಗೆ ಖಾತೆ ಆರಂಭವನ್ನು ಕಾಣ್ತಾ ಇದೆ. ನವಚೇತನ ಅಂಕಿಅಂಶಗಳ ಪಟ್ಟಿಯಲ್ಲಿ 1ಕ್ಕೆ 4. ಮತ್ತೆ ಲಿಖಿತ ಎಸ್ಗಾರಿಕೆ ಭಾಗದಲ್ಲಿ ಅಕ್ರಮ ಚೆಂಡು ಈ ಬಾಳೆ ಕಚ್ಚಿನಲ್ಲಿ ಯಾವ ಆಟಗಾರರು ಕೂಡ ಮೊದಲ 3 ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಂತ ಆಟಗಾರರಿಗೆ 500 ನಗದು ಪುರಸ್ಕಾರ ಇದೆ. ಮುರಳಿ ಅವರಿಗೆ ಒಂದು ಪುರಸ್ಕಾರವನ್ನು ಕೊಡ ಮಾಡಿರ್ತಕ್ಕಂಥವರು. ಮೊದಲ ಸಿಕ್ಸರ್ ನಿಶಾಂತ್ ಆಟ ಮುಖಾಂತರವಾಗಿ ದಾಖಲಾಗ್ತಾ ಇದೆ. ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮತ್ತೆ ಹೊಡೆತ ನಿಶಾಂತ್ ನೋ ಬಾಲ್ ಅದು ಫೀಟಿನ ಲಾಭವನ್ನು ಪಡ್ಕೊಂಡಿದ್ದಾರೆ. ಫೀಟಿನ ಲಾಭ ಪಡ್ಕೊಂಡಂತ ನಿಶಾಂತ್ ಮೊತ್ತ ಈಗಾಗಲೇ 10ಕ್ಕೆ ತಲುಪ್ತಾ ಇದೆ. ಮತ್ತೆ ಆಮೇಲೆ ಬರ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಫೀಟಿನ ಲಾಭವನ್ನ ಪಡ್ಕೊಂಡ ನಿಶಾಂತ್ ಸ್ವಲ್ಪಡಿಗೆ ವೈಫಲ್ಯತೆಯನ್ನ ಕಂಡು ಈ ಪಂದ್ಯದಲ್ಲಿ ಅತಿ ಗರಿಷ್ಠ ಸಿಕ್ಸರ್ ದಾಖಲಿಸಿದಂತ ಖ್ಯಾತಿ ಇದ್ರೆ ಹಾಗೂ ರಮೇಶ್ ಮಾರ್ಗದಲ್ಲಿ 7 ಸಿಕ್ಸರ್ ದಾಖಲಿಸಿಕೊಂಡಂತ ಮೊದಲ ಆಟಗಾರ ಧನುರ್ ಟಿಕ್ಸ್ ಪರವಾಗಿ. ಮತ್ತೆ ಲಿಖಿತ್ ಎಸೆದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕರ್ಕೋದಕವಾಗಿ ಆರಂಭಿಕ ಹಂತದಲ್ಲಿ 3 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಈಗಾಗಲೇ 10 ಓಟಗಳನ್ನ ದಾನಿಯವರು ದಾಖಲಿಸಿದ್ದಾರೆ. ಮತ್ತೆ ಹಣದ ದಾಖಲಿಸುವ ಪ್ರಯತ್ನ ನಿಶಾಂತ್ ದಾಳಿ ಮುಖಾಂತರವಾಗಿ ಈ ಮಾಲೆ ಕಚ್ಚಿದ
ಎರಡನೇ ಶಿಕ್ಷಣದ ಪ್ರಯತ್ನ ಯಶಸ್ವಿಯ ದಾಖಲೆ ಬೀಸುತ್ತಿರುವಂತಹ ದಿಶಾ ಕಳೆದ ಕೂಡ 16ಕ್ಕೆ ಬರುತ್ತಾ ಇದೆ. 16 ಅಂಕಿಅಂಶಗಳ ಪಟ್ಟಿಯಲ್ಲಿ ಸಾಕಷ್ಟು ತವರಿಗೆ ತಾವು 5 ಆಟದಿಂದ ಸೂಚನೆಯಿಂದ ಕಾಡ್ತಾ ಇದೆ. ಅತಿರಿಕ್ತ ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಟ್ಟು ಕಳೆದ ಮೊತ್ತ 17ರ ಮೊತ್ತವನ್ನ ಕಾಡ್ತಾ ಇದೆ. ಮತ್ತೆ ಹೀಗಿದೆ ಹೆಚ್ಚುವರಿ ಭಾಗದಲ್ಲಿ ದೇಶಾದ್ಯ ಸಿದ್ಧಗಡ ಚೆಂಡು ಶ್ರೀಮಾನಗರದಲ್ಲಿ 6 ಆರೋಗ್ಯದ ಸೇರ್ಪಡೆಯನ್ನು ಕಾಣುವ ಮುಖಾಂತರವಾಗಿ ನಿಶ್ಚಿತಾರ್ಥದ ಮುಖಾಂತರವಾಗಿ ಅವಕಾಶಗಳು ಇತ್ತು. ನಿಶಾಂತಿಗೆ ಒಂದು ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿದ್ರೆ ಒಂದು 500 ಜೇಬಿಗೆ ಇಳಿಸಬಹುದಿತ್ತು. ಅವಕಾಶ ಕಳ್ಕೊಂಡಿದ್ದಾರೆ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಗಮನಿಸಿಕೊಳ್ಳಿ, ಮೊದಲ ಓವರ್ ಮುಕ್ತಾಯ ಬಳಿಕ ಅಂಕಿಅಂಶಗಳ ಪಟ್ಟಿಯಲ್ಲಿ 23 ಸಾಕಷ್ಟು ದುಬಾರಿ ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದೆ. ಲೀಗಿಗೆ ಹೆಸರಿರ್ತಕ್ಕಂಥ ಆರೋಪಿಕ ಓವರ್ನಲ್ಲಿ 23 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. ಆರಂಭಿಕ ಹಂತದಲ್ಲೇ ಪ್ರದರ್ಶನ ಹಂತಗಳಿಗೆ ಮನವಾಗಿರ್ತಕ್ಕಂಥ ನಿಶಾಂತ್ ನಿತೇಶ್ ನೋಡಿ 23 ಓಟಗಳನ್ನು ದಾಖಲಿಸಿಕೊಂಡಿದೆ. ಮತ್ತೆ ಎಸ್ಗಾರಿಕೆ ಭಾಗದ ಬದಲಾವಣೆ ಕಾಣ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ರಕ್ಷಿತ್ ಎಸ್ಗಾರಿಕೆ ಭಾಗದಲ್ಲಿ 2ನೇ ಓವರ್ನ ಮೊದಲ ಚೆಂಡಿಗಾಗಿ ಮತ್ತೆ ಚೆಂಡು ಅಕ್ರಮ ಚೆಂಡು ಗದಲೆಗೆ ಬಾರದ ಎಸ್ಗಾರಿಕೆ ಭಾಗವನ್ನು ಕಾಣ್ತಾ ಇದೆ. ಮೊತ್ತ 25ಕ್ಕೆ ತಲುಪ್ತಾ ಇದೆ. ಮತ್ತೆ ಫ್ರೀ ಹಿಟ್ಟಿನ ಅವಕಾಶ ಇದೆ. ನಿಶಾಂತ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಫ್ರೀ ಹಿಟ್ಟಿನ ಲಾಭ 2ನೇ ಬಾರಿಗೆ ನಿಶಾಂತ್ ಬಾರಿಗೆ ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ಕೂಡ ಫ್ರೀ ಹಿಟ್ಟಿನ ಲಾಭವನ್ನ ಪ್ರಯತ್ನ ಪಡ್ಕೊಳ್ಳುವ ಪ್ರಯತ್ನದಲ್ಲಿ ಕ್ಯಾಪ್ಟನ್ ನೀಡಿದ್ರು. ಫ್ರೀ ಹಿಟ್ಟಿನ ಲಾಭದಲ್ಲಿ ಜೀವನ ಲಭಿಸಿದ್ದು. 2ನೇ ಬಾರಿಗೂ ಕೂಡ ಅದೇ ರೀತಿಯ ಜೀವನ ಮಾಡಿಸ್ತಾ ಇದೆ ನಿಶಾಂತಿಗೆ. ಮತ್ತೆ ಬೆಳೆಸಿ ಓಟವನ್ನು ದಾಖಲಿಸುವ ಪ್ರಯತ್ನ ನಿರ್ದೇಶನದ ಮುಖಾಂತರವಾಗಿ ಯಾವುದೇ ಓಟಗಳು ಬರ್ತಾ ಇಲ್ಲ. ಚುಕೇಶ್ವರ ದಾಖಲಿಸಿಕೊಂಡ್ರು. 26 ಗಳಿಕೆಯಲ್ಲಿದೆ ಅಂಕಿಅಂಶಗಳ ಪಟ್ಟಿ. ಶ್ರೀರಾಮ ಮಾರ್ಗದಲ್ಲಿ ವೈಟ್ ಬಾಲ್ ಮತ್ತೆ ಅತ್ಯಂತ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡುವ ಮುಖಾಂತರವಾಗಿ 27ಕ್ಕೆ ತಲುಪ್ತಾ ಇದೆ. 27 ವಿದೌಟ್ ಲಾಸ್. ಮತ್ತೆ ಬೆಳೆಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಕೇವಲ ಒಂದು ಓಟವನ್ನ ಮಾತ್ರ ಅಂಕಿಅಂಶಗಳ ಪಟ್ಟಿಗೆ ಸೇರ್ಪಡೆಯನ್ನು ಕಾಣ್ತಾ ಇದೆ. 28ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಇದು ಕೂಡ ಮೂರು ಎತ್ತುಗಳು ಹಾಕಿದೆ. ಮತ್ತೆ ಮೂರಾಂಕದಲ್ಲಿ ಎಸೆತಕ್ಕಂಥ ಚೆಂಡು ಸೀಮಾ ರೇಖೆಯಲ್ಲಿ ಮತ್ತೆ 6 ಆರೋಗ್ಯದ ಸೇರ್ಪಡೆಯನ್ನು ಮತ್ತೆ ಮುಖಾಂತರವಾಗಿ ದಾಖಲಾಗ್ತಾ ಇದೆ. ಮತ್ತೆ ಕೂಡ ಅತ್ಯಂತ ಶಿಕ್ಷಣ ದಾಖಲಿಸಿಕೊಂಡಂತ ಆಟಗಾರ
ಧನುಷ್ 7 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡಂತ ಆಟಗಾರ. ಇದೀಗ ನಿಶಾ 4 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡ್ರು. ಮತ್ತೆ ಧನುಷಿನ ಹೊಡೆತ ಹಿಡಿದರೆ ಸಿಕ್ಸರ್. ನಿಶಾ ದಾಳಿಯ ಮುಖಾಂತರವಾಗಿ ಅಂಶಗಳ ಪಟ್ಟಿಯಲ್ಲಿ ಗಮನಿಸಿಕೊಳ್ಳಿ. 40ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಅವಕಾಶಗಳು ನಿಶಾಂತ್ ಪಾಲಿಗೆ ಬರ್ತಾ ಇದೆ. ಪದೇ ಪದೇ ಈ 500 ಇಳಿಸ್ಕೋ ಅಂತ ಹೇಳ್ತಾ ಇದೆ. ಇನ್ನು 1 ಸಿಕ್ಸರ್ ದಾಖಲಿಸಿಕೊಂಡೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಡಿಕ್ಲೇರ್ ಆಗಿರುವುದರಿಂದ ಒಂದು ಓಟದ ಸೇರ್ಪಡೆಯೊಂದಿಗೆ 41ಕ್ಕೆ ತಲುಪ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ಮೂರನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ ಸತೀಶನ ಪರಿಚಯವನ್ನು ಕಾಣ್ತಾ ಇದೆ. ಕಾಣ್ತಾ ಇದೆ. ಒಂದು ಸೇರ್ಪಡೆ ನಿಶಾಂತ್ ಮುಖಾಂತರವಾಗಿ ಬರ್ತಾ ಇದೆ. ಸಾಕಷ್ಟು ಆರಂಭಿಕ ಜೋಡಿ ಸಾಕಷ್ಟು ಉತ್ತಮ ರೀತಿಯ ಭಾಗಿದಾರಿಯನ್ನು ಕಾಣ್ತಾ ಇದೆ. ಈಗಾಗಲೇ 42 ಓಟಗಳ ಭಾಗಿದಾರಿಯನ್ನು ಕಾಣ್ತಾ ಇದೆ. ನಿತೇಶ್ ನಿಶಾಂತ್ ಜೋಡಿ ಮತ್ತೆ ಸತೀಶ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡ್ರು. ಓಟದ ಸೇರ್ಪಡೆ 2ನೇ ಹೊಡೆತ ಸೇರ್ಪಡೆಯನ್ನು ಕಾಣುವ ಮುಖಾಂತರವಾಗಿ ಅಂಕಿಅಂಶಗಳ ಪಟ್ಟಿಯಲ್ಲಿ 44ಕ್ಕೆ ತಲುಪ್ತಾ ಇದೆ. 44. ಮೂರನೇ ಮುಖಾಂತರವಾಗಿ ಮೊದಲ ಯಶಸ್ಸು ಬರ್ತಾ ಇದೆ. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ನವಚೇತನ ಕ್ರಿಕೆಟರ್ ನಿತೇಶನ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮದುವಿಸುವ ಪ್ರಯತ್ನ ಸಂದೀಪ್ ಮಟ್ಟಿಗೆ ತಾಳ್ಮೆಯಲ್ಲಿ ಮಾಡ್ಕೊಳ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆಯನ್ನ ಕಾಣ್ತಾ ಇದೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 45ಕ್ಕೆ ತಲುಪ್ತಾ ಇದೆ. 3ನೇ ಓವರಿನ 4 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಪಂಚಮ ಎಸೆತಕ್ಕಾಗಿ ನಿಶಾಂತ್ಗೆ ಸೇರ್ತಕ್ಕಂಥ ಚೆಂಡು ಭರವಸೆ ಆಟಗಾರ ನಿಶಾಂತ್ ಮತ್ತೆ ಹೋಗ್ಬರ್ತು. ಅನಗತ್ಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕ್ಷೇತ್ರಕ್ಷಕರು. ಲೆಗ್ ಬೈ ಮುಖಾಂತರವಾಗಿ 2 ಓಟದ ಸೇರ್ಪಡೆಯನ್ನು ಕಾಣುವ ಮುಖಾಂತರವಾಗಿ ಮೊತ್ತ 47ಕ್ಕೆ ತಲುಪ್ತಾ ಇದೆ. ಮತ್ತೆ ಪ್ರಯತ್ನ ಕ್ಷಣ ಕೆಳಗಡೆಯಲ್ಲಿ ದೇಶಾಂತರಿಗೆ ಆಘಾತವನ್ನು ಕಾಣ್ತಾ ಇದೆ. ಅವರಂಬೆಕಾಗಿರುವ ಆಟಗಾರರು ಕೂಡ ಪಂದ್ಯ ವೀಕ್ಷಣೆ ಅಂತ ಮೊದಲ ಹಂತದಲ್ಲಿ ಈಗಾಗಲೇ ನಿತೇಶ ವಿಕೆಟ್ ಅನ್ನ ಒಪ್ಪಿಸಿದ್ರೆ 2ನೇ ವಿಕೆಟ್ ಈಗಾಗಲೇ ನಿಶಾಂತ್ ವಿಕೆಟ್ ಅನ್ನು ಒಪ್ಪಿಸಿದ್ರು. 3 ಓವರ್ಗಳ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ 47ಕ್ಕೆ ತಲುಪ್ತಾ ಇದೆ. ಅಂತಿಮ ಓವರ್ ಎಸೆಗಾರಿಕೆ ಭಾಗದಲ್ಲಿ ಆದರ್ಶ ಎಸೆಗಾರಿಕೆ ಭಾಗದಲ್ಲಿ
ಅಂತಿಮ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಆದರ್ಶ ಪರಿಚಯವನ್ನು ಕಾಣ್ತಾ ಇದೆ. ಹೊಸದಾಟಿಗೆ ಅಶ್ರಫ್ ನಾಲ್ಕೈದು ವಿಭಾಗದಲ್ಲಿ ಕ್ಷೇತ್ರ ಆಗ್ತಾ ಇದೆ. ಈ ನೋಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಂಡಂತ ಕ್ಷೇತ್ರ ರಕ್ಷಕರು ಕ್ರಮ ಮೊತ್ತ 49ಕ್ಕೆ ತಲುಪ್ತಾ ಇದೆ. ಮತ್ತೆ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ ಮೊತ್ತ ಅರ್ಧ ಶತಕವನ್ನ ಕಾಡ್ತಾ ಇದೆ. ಅರ್ಧ 50 ಓಟವನ್ನ ಪೂರೈಸಿಕೊಳ್ತಾ ಇದೆ. ಮತ್ತೆ ಸತತ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ 15 ಓವರ್ಗಳಿಗೆ ಮತ್ತೆ ಅವಕಾಶವನ್ನ ಆದರ್ಶ ಮಾಡಿಕೊಳ್ಳುವ ಮುಖಾಂತರವಾಗಿ 51ಕ್ಕೆ ತಲುಪ್ತಾ ಇದೆ. 51 ಲಾಸ್ ಆಫ್ 2 ವಿಕೆಟ್ಸ್. ನವಚೇತನ ಕ್ರಿಕೆಟರ್ ಬೆರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಸದ್ಯ ಮತಕ್ಷೇತ್ರ ರಕ್ಷಣೆ ವೈಫಲ್ಯತೆ 2 ಓಟದ ಸೇರ್ಪಡೆಯನ್ನ ಕಾಣ್ತಾ ಇದೆ. ಉತ್ತರ ಬದಲಿಗೆ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ 53ಕ್ಕೆ ತಲುಪ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ ಸಂದೀಪ್ ದಾಂಡಿಗೆ ಮಾಹಿತಿ ಬಾಲಿನ ಮೇಲೆ ಒಂದು ಓಟದ ಸೇರ್ಪಡೆ ಕಾಣುವ ಮುಖಾಂತರವಾಗಿ 54ಕ್ಕೆ ತಲುಪ್ತಾ ಇದೆ. ಪಂದ್ಯ ಕುಡಿದ ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇದೆ ನವಚೇತನ ಕ್ರಿಕೆಟರ್. ಅಂತಿಮ ಹಂತದಲ್ಲಿ 18 ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ಳುವ ಮುಖಾಂತರ 55ಕ್ಕೆ ತಲುಪ್ತಾ ಇದೆ. ಮತ್ತೊಮ್ಮೆ ವಿಕೆಟ್ ಭಾಗದಲ್ಲಿದೆ. ಒಂದೊಂದರ ಸೇರ್ಪಡೆ 2ನೇ ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಸಂದೀಪ್ ಪ್ರಣಾಡಿಗೆ ಮರ್ಯಾದೆಗಳೊಂದಿಗೆ 3ನೇ ಯಶಸ್ಸು ಬರ್ತಾ ಇದೆ. ಸಂದೀಪ್ ಪ್ರಣಾಡಿಗೆ ಮರ್ಯಾದೆಗಳೊಂದಿಗೆ 3ನೇ ವಿಕೆಟ್ ಅನ್ನು ಗಳಿಸಿಕೊಳ್ತಾ ಇದೆ ನವಚೇತನ ಕ್ರಿಕೆಟರ್ಸ್. ದಿನದ 8ನೇ ಪಂದ್ಯವನ್ನು ಕಾಣ್ತಾ ಇದೆ. ಐವತ್ತ 6 ಮತವಿರುದ್ಧ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಆಕರ್ಷಿತ ರೀತಿಯ ದಾಳಿಗೆ 2ನೇ ಓಟವನ್ನು ಗಳಿಸುವ ಒಂದು ಪ್ರಯತ್ನದಲ್ಲಿ ಅಶ್ರಫ್ ಘನೌಟಿಗೆ ಮರ್ಯಾದೆಗಳೊಂದಿಗೆ 4ನೇ ವಿಕೆಟ್ ಅನ್ನು ಬಿಟ್ಟುಕೊಡ್ತಾ ಇದೆ ನವಚೇತನ ಕ್ರಿಕೆಟರ್. ಈಗಾಗಲೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಅಂತಿಮ ಓವರ್ ಎಸ್ಗಾರಿಕೆ ಭಾಗದಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಿದೆ. ಕೊನೆಯ ಎಸೆತಕ್ಕಾಗಿ ಜಮೀರ್ ಹೊಸದಾಡಿಗ ಅಂತಿಮ ಓಟವಾಗಿದೆ. ಇನ್ನಿಂಗ್ಸ್ ಮುಕ್ತಾಯಕ್ಕೆ ನವಚೇತನ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆ ಮತ್ತೆ ಬೆರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಪ್ಯಾಡ್ ಮೇಲೆ ಕಂಡಿರ್ತಕ್ಕಂಥ ಚೆಂಡು ಓವರ್ ಥ್ರೋ ಹಾವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ ಮುಕ್ತಾಯವನ್ನ ಕಂಡಿರ್ತಕ್ಕಂಥ 4 ಓವರ್ ಇನ್ನಿಂಗ್ಸ್ ಮುಕ್ತಾಯವನ್ನ ಮಾಡಿರ್ತಕ್ಕಂಥ ನವಚೇತನ ಕ್ರಿಕೆಟರ್ ಅಂಕಿಅಂಶಗಳ ಪಟ್ಟಿಯಲ್ಲಿ 59ಕ್ಕೆ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡ್ರೆ ಈ ಪಂದ್ಯದ ಜಯಕ್ಕಾಗಿ ಧನುಷ್ ಶೀಘ್ರದಲ್ಲಿ ಬರಬೇಕು. ಕಳೆದ ಪಂದ್ಯದ ಬ್ಯಾಟಿಂಗ್ ಅಬ್ಬರವನ್ನು ನೋಡಿ 500 ಪುರಸ್ಕಾರ.
ಅವರು ಕೊಡುವ ಚೇಸ್ ಮಾಡುವ ಪ್ರಯತ್ನದಲ್ಲಿ ಬಂದ ಶಕ್ತಿ 11 ಕ್ರಿಕೆಟರ್ಸ್ ಒಂದರ ಸತೀಶ ಮೊದಲ ಚೆಂಡು ಸೀಮಾರೆಗಳ ಬಂದಲೇ ಸಿಕ್ಸರ್ ಸತೀಶ್ಗೆ ಸೇರ್ತಕ್ಕಂಥ ಸಭೆ ಆರಂಭಿಕ ಓವರ್ ಮೊದಲ ಚೆಂಡನ ಸಿಕ್ಸರ್ಗೆ ದಾಖಲಿಸುವ ಮುಖಾಂತರವಾಗಿ 60 ಓಟವನ್ನು ಸೇಸ್ ಮಾಡುವಂತ ಪ್ರಯತ್ನದಲ್ಲಿರುವಂತಹ ತಂಡ ಶಕ್ತಿ 11 ಆಡಿದ 2 ಪಂದ್ಯಗಳಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ತಂಡ ಶಕ್ತಿ 11 ಕ್ರಿಕೆಟರ್ಸ್ 7ನೇ ಬಾರಿಗೆ ಸಭೆ ಸಾಕಷ್ಟು ತವರಿಂದ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಅವರಿಗೆ 2ನೇ ಚೆಂಡು ಚುಕ್ಕೆಸ್ತವರ ಯಶಸ್ಸರ ಮುಖಾಂತರ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 3ನೇ ಚೆಂಡು ಮತ್ತೆ ಸೀಮಾರೆ ಕಂಚಿನಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ ಷಟ್ಕ. 6 ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶಗಳ ಪಟ್ಟಿಯಲ್ಲಿ 12 ತಲುಪ್ತಾ ಇದೆ. ವಿಜಯದ ಗುರಿ 60 ಓಟವನ್ನು ಚೇಸ್ ಮಾಡುವ ಪ್ರಯತ್ನದಲ್ಲಿ ಆರಂಭಿಕ ಹಂತದಲ್ಲಿ ಸತೀಶ 2 ವರ್ಷದಲ್ಲಿ ಸಿಕ್ಸರ್ಗಳನ್ನು ದಾಖಲಿಸಿಕೊಂಡ್ರು. ಇನ್ನು ಕೂಡ ಆರಂಭಿಕ ಓವರ್ನಲ್ಲಿ 3 ಎಸೆಗಳು ಬಾಕಿ ಇದೆ. 4ನೇ ಚೆಂಡಿಗಾಗಿ ಮತ್ತೆ ಫೈನಲ್ ಬಾಲ್ ಮೇಲೆ ಸೀಮಾರೆ ಕಂಚಿನಲ್ಲಿ 2ನೇ ಓಟದ ಪ್ರಯತ್ನ ಯಶಸ್ಸು ಬರ್ತಾ ಇದೆ. 2ನೇ ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶಗಳ ಪಟ್ಟಿಯಲ್ಲಿ 14ಕ್ಕೆ ತಲುಪ್ತಾ ಇದೆ. ಸಾಕಷ್ಟು ರೀತಿಯ ಭಾಗದಾರಿಯನ್ನು ಕಾಣ್ತಾ ಇದೆ. 1ನೇ ರೋಹಿತ್, 2ನೇ ಸತೀಶ. 5ನೇ ಚೆಂಡು ಮತ್ತೆ ಡಿಕ್ಲೇರ್ಡ್ ಏರಿಯಾವನ್ನು ತಲುಪ್ತಾ ಇದೆ. ಚೆಂಡು ಓಟದ ಸೇರ್ಪಡೆ 15ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ ಕೊನೆಯ ಒಂದು ಎಸೆವಾಗಿದೆ. ಲಾಸ್ಟ್ ಬಾಲ್ ಅಂತಿಮ ಒಂದು ಎಸೆವಾಗಿದೆ. 15 ಅಂಕಿಅಂಶಗಳ ಪಟ್ಟಿಯಲ್ಲಿ ಈ ರೀತಿಯ ಓಟಗಳನ್ನು ದಾಖಲಿಸಿದ್ರೆ ಮತ್ತೆ ರೋಹಿತ್ಗೆ ಸೇರ್ತಕ್ಕಂಥ ಚೆಂಡು ನೋಡಲು ಒಂದು ಸೂಚನೆ. ಅಕ್ರಮ ಎಸೆತ ದೊಡ್ಡದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 16ಕ್ಕೆ ತಲುಪ್ತಾ ಇದೆ. ಮತ್ತೆ ಫ್ರೀ ಹಿಟ್ ರೋಹಿತ್ ಮಾಡಾಗ್ತಾ ಇದೆ. ಫ್ರೀ ಲಾಭವನ್ನು ರೋಹಿತ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಕಾಲ ಜಾರಿರುವಂತಹ ಚೆಂಡು ಓಟದ ಸೇರ್ಪಡೆ ರೋಹಿತ ಮುಖಾಂತರವಾಗಿ ಬರ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ಗಮನಿಸಿಕೊಳ್ಳಿ ತಂಡ ಮೊತ್ತ 17ಕ್ಕೆ ತಲುಪ್ತಾ ಇದೆ. 12ಕ್ಕೆ ಲಾಸ್ ಶಕ್ತಿ ಕ್ರಿಕೆಟರ್ಸ್ ಏರ್ಮಾಡು ಫ್ರೆಂಡ್ಸ್. ಏರ್ಮಾಡು ತೆಂಗ ಇವರ ಆಶ್ರಯ ನಡೀತಿರುವಂತ ಏರ್ಮಾಡು ಪ್ರೀಮಿಯರ್ ಲೀಗ್ ಸೀಸನ್ 4ರ ಪಂದ್ಯಕೂಟವಾಗಿ ಕಾಣ್ತಾ ಇದೆ. ಏರ್ಮಾಡು ಪ್ರೀಮಿಯರ್ ಲೀಗ್ 2021ರ ಪ್ರತಿಷ್ಠ ಪಂದ್ಯಕೂಟವಾಗಿ ಕಾಣ್ತಾ ಇದೆ. ಏರ್ಮಾಡು ಪರಿಸರದ ಆಟಗಾರರಿಗೆ ಅವಕಾಶವನ್ನ ನೀಡಿರ್ತಕ್ಕಂಥ ಈ ಒಂದು ಪ್ರೀಮಿಯರ್ ಲೀಗ್ ಸಂದೀಪ 2ನೇ ಮೊದಲ ಚೆಂಡು ವೈಡ್ ಬಾಲ್. ಹದಿನೆಂಟಕ್ಕೆ ತಲುಪ್ತಾ ಇದೆ. ಸಾಕಷ್ಟು ರೀತಿಯ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರೋಹಿತ್ ಸ್ಟ್ರೈಕರ್ ಭಾಗದಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಆರಂಭಿಕ ಹಂತದಲ್ಲಿ ಸತೀಶ ಸಾಕಷ್ಟು ಓಟಗಳನ್ನು ದಾಖಲಿಸಿಕೊಂಡಿದ್ರು. ಬಳಿಕ 2ನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ ಈಗಾಗಲೇ ಸಂದೀಪ್
ಓಟಗಳಿಗೆ ಕಡಿವಾಣವನ್ನು ಹಾಕಿದ್ರು. ಸಾಕಷ್ಟು ತಮ್ಮ ರೀತಿಯ ಯಾವುದೇ ಆಟವನ್ನು ಆಡಿದ್ರು. ಫೈನಲ್ ಬಲದ ಮೇಲೆ ಒಂದು ಓಟದ ಸೇರ್ಪಡೆ ರೋಹಿತ್ ಆಡಿ ಮುಖಾಂತರವಾಗಿ ಬರ್ತಾ ಇದೆ. ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ 19ಕ್ಕೆ ತಲುಪ್ತಾ ಇದೆ. 60 ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಬಿರುಸಿನ ಹೊಡೆತಗಳನ್ನ ದಾಖಲಿಸಬೇಕಾಗಿದೆ. ಸತೀಶ 7 ವರ್ಷಗಳ ಮಟ್ಟಿಗೆ ನವಚೇತನ ತಂಡಕ್ಕೆ ಸಮಸ್ಯೆ ಇದ್ದೇ ಇದೆ. ಬಲಿಷ್ಠ ಆಟಗಾರ, ಯಾವುದೇ ಕ್ಷಣದಲ್ಲಿ ಕೂಡ ಸಿಕ್ಸರ್ ದಾಖಲಿಸಬಲ್ಲ ಆಟಗಾರ. ಮತ್ತೆ ಪ್ರಯತ್ನವನ್ನು ಮಾಡಿದ್ರು. ಒಂದೊಂದು ಸೇರ್ಪಡೆ ಅಂತಿಮವಾಗಿ ಒಂದೊಂದು ಸೇರ್ಪಡೆ ರಾಕೇಶ್ ಮುಖಾಂತರ ಮೊತ್ತ 20ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಇನ್ನೂ ಕೂಡ 2 ಎಸೆತಗಳು ಬಾಕಿ ಇದೆ. ಪಂಚಮ ಎಸೆತಕ್ಕಾಗಿ ಮೊದಲ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ರೈತವಾಗಿ ಮತ್ತೆ ಎಸೆತಕ್ಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಾಧ್ಯ 2ನೇ ಓವರ್ನ ಕೊನೆಯ ಓದೆಸವಾಗಿ ಲಾಸ್ಟ್ ಬಾಲ್. ಮತ್ತೆ ಬೇಯಿಸುವ ಪ್ರಯತ್ನ ಮತ್ತೆ ರೈತವಾಗಿ ಎಸೆಗಾಗಿ ಮುಂದುವರಿಕೆಯನ್ನು ಕಂಡ್ರೆ 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಗಮನಿಸಿಕೊಳ್ಳಿ, 2 ಓವರ್ಗಳ ಮುಕ್ತಾಯದ ಬಳಿಕ ಶಕ್ತಿ 11 ಕ್ರಿಕೆಟ್ ಅಂಕಿಅಂಶಗಳ ಪಟ್ಟಿಯಲ್ಲಿ 20ನ್ನ ದಾಖಲಿಸಿಕೊಳ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯ 20 ಅಂಕಿಅಂಶಗಳ ಪಟ್ಟಿಯಲ್ಲಿ. ಇದು ಕೂಡ 40 ಓಟಗಳ ಅವಶ್ಯಕತೆ ಇದೆ. 12ಗೆ ಸೇರಿದ 40 ಓಟವನ್ನು ದಾಖಲಿಸಬೇಕಾಗಿದೆ. ನಿತೇಶ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬೇರೆ ಹೊಡೆದವರನ್ನು ದಾಖಲಿಸುವ ಪ್ರಯತ್ನ. ಸತೀಶ್ ಒಂದು ಓಟದ ಸೇರ್ಪಡೆ ಮತ್ತೆ 21ಕ್ಕೆ ತಲುಪ್ತಾ ಇದೆ. ಅದೊಂದು ಎಸೆತ ಮತ್ತೆ ಹೊಡೆದವರ ದಾಖಲಿಸುವ ಪ್ರಯತ್ನ. ಮುಖಾಂತರವಾಗಿ ಆದರ್ಶಿಗೆ ಜೀವದಾನವನ್ನು ಕೈಕೊಳ್ತಾ ಇದ್ದಾರೆ ಕ್ಷೇತ್ರ ರಕ್ಷಕರು. ಒಂದು ಓಟದ ಸೇರ್ಪಡೆ ಕ್ರಮ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಮೂರನೇ ಚೆಂಡು ಮತ್ತೆ ಮಿಡ್ ವಿಕೆಟ್ ಭಾಗದ ಮೇಲಿದೆ. ಒಂದೊಂದು ಸೇರ್ಪಡೆ ಸತೀಶನ ದಾಳಿಯ ಮುಖಾಂತರವಾಗಿ ಬರ್ತಾ ಇದೆ. ತಗಳ ಮೊತ್ತ ಕೂಡ 23ಕ್ಕೆ ತಲುಪ್ತಾ ಇದೆ. 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ 3ನೇ ಓವರಿನಲ್ಲಿ. ಮತ್ತೆ ರನ್ ರಹಿತವಾಗಿ ಎಸೆದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. 4 ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಪಂಚಮ ಎಸೆತಕ್ಕಾಗಿ 5ನೇ ಬಾರಿಗೆ ಔಟ್ಸೈಡ್ ನೆಕ್ಸ್ಟ್ ವೈಡ್ ಬಾಲ್ 1+1. ತೆರೆದ ಮೊತ್ತ 25ಕ್ಕೆ ತಲುಪ್ತಾ ಇದೆ.
ಮಧ್ಯ ಬಿರುಸಿನ ಹೊಡೆದೊಡೆದಾಗ ಪ್ರಯತ್ನ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ಎಸೆಗಾರ ನಿತೇಶ್. ಎಚ್ಚುಗಾರಿಕೆ ಭಾಗದಲ್ಲಿ ಅಂತಿಮ ಓದೈಸವಾಗಿದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ಗಮನಿಸಿಕೊಳ್ಳಿ, ಕಳೆದ ಮೊತ್ತ 25. ಆರು ಎಸೆತಗಳ ಮುಂದೆ 35ರ ಅವಶ್ಯಕತೆ. ಸಾಕಷ್ಟು ತಮ್ಮ ರೀತಿಯ ಎಸೆತ, ಕೇವಲ ಒಂದೊಡ್ಡುವ ಸೇರ್ಪಡೆಯನ್ನು ಕಾಣ್ತಾ ಇದೆ. 2 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ನಿಧಾನಗತಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 2 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕಳೆದ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಮತ್ತೆ ಸಾಕಷ್ಟು ತಮ್ಮ ರೀತಿಯ ಎಸೆತ, ಅಂತಿಮವಾಗಿ 4 ಎಸೆತಗಳು ಬಾಕಿ ಇದೆ. 33 ಓಟದ ಅವಶ್ಯಕತೆ. ತೀರ್ಪುಗಾರ ತೀರ್ಮಾನಕ್ಕೆ ಅಂತಿಮವಾಗಿ ತಲೆ ಬಾಗಬೇಕಾಗಿದೆ. ದಯವಿಟ್ಟು ಗಮನಿಸಿ, 3ನೇ ಬಾರಿಗೆ ಮತ್ತೆ ರಕ್ಷಣೆ ಎಸೆಗಾರಿಕೆ ಭಾಗದಲ್ಲಿ ಬೇರೋಸಿನ ಹೊಡೆತ, ಮತ್ತೆ ಕ್ಷಣಕಾಲ ಗಾಳಿಯಲ್ಲಿರುವಂತಹ ಚೆಂಡು ಸೋಲಾಬಾದ ಕ್ಯಾಚ್ ಮುಖಾಂತರವಾಗಿ ಒತ್ತಡದ ಸೇರ್ಪಡೆ, ಮತ್ತೆ ರನ್ಔಟ್ಗೆ ಬರೆಯುವುದರೊಂದಿಗೆ ಆದರ್ಶ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ರ ಗಳಿಕೆಯಲ್ಲಿ ಸಂಗೀತತೆಯನ್ನು ಕಾಣ್ತಾ ಇದೆ. ಅಂತಿಮವಾಗಿ 3 ಎಸೆತಗಳು ಬಾಕಿ ಇದೆ. ಬೇರಸರ ಹೊಡೆದ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ಸತೀಶ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಸತೀಶರ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗ ಸಂತುಗೆ ಸೇರ್ತಕ್ಕಂಥ ಚೆಂಡು ವೈಡ್ ಬಾಲ್. ಅತಿರಿಕ್ತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 28ಕ್ಕೆ ತಲುಪ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ನಾಡು ಚೆಂಡಿಗೆ ಸಂಪರ್ಕ ಬರ್ತಾ ಇಲ್ಲ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡು ಪಾದಾಡದ ಸೋಲನ್ನ ಕೂಡ ಕಾಡುತ್ತಾ ಇದೆ. 6 ಅನ್ನು ದಾಖಲಿಸಿ ಕೂಡ ಪಾದಾಡ ಸೋಲು ತಪ್ಪಿಸಲು ಆಗ್ತಾ ಇಲ್ಲ. 34 ಅಂಕಗಳ ಪಟ್ಟಿಯಲ್ಲಿ ಮುಂದಿನ ಪಂದ್ಯದ ಕ್ಲಾಸ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. 9ನೇ ಪಂದ್ಯ ಕೂಡ SNG ಎರ್ಮೋಡು ವರ್ಸಸ್ ರಾಯಲ್ ರಾಕರ್ಸ್. 2 ನಾಯಕ ಕ್ಲಾಸಿಗೆ ಬಂದು
ಎಸ್